ನೂತನ ಪ್ರಯತ್ನಗಳು ಹೊಸ ಪ್ರಯತ್ನಗಳು ಸರ್ ಅಲ್ಲ ಎಲ್ರಿಗೂ ನಮಸ್ಕಾರ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗುಂಡ್ಲುಪೇಟೆ ಪುರಸಭೆ ವತಿಯಿಂದ ನಾವು ನನ್ನ ಮರ ನನ್ನ ನೆರಳು ಎಂಬ ವಿನೂತನ ಕಾರ್ಯಕ್ರಮವನ್ನು ಒಂದು ಗುಂಡ್ಲುಪೇಟೆ ವ್ಯಾಪ್ತಿಯಲ್ಲಿ ಹಸಿರು ಆಂದೋಲನವನ್ನು ಚಾಲನೆ ಕೊಟ್ಟಿದ್ದೀವಿ. ಈ ಒಂದು ವಿಶೇಷತೆ ಏನಪ್ಪ ಅಂದರೆ ನನ್ನ ಮರ ನನ್ನ ನೆರಳು ಪ್ರತಿಯೊಬ್ಬರು ಸಾರ್ವಜನಿಕರು ಭಾಗವಹಿಸಬೇಕೆಂದ್ಬಿಟ್ಟು ಅವರ ಮನೆ ಮುಂದೆ ಒಂದು ಸಸಿ ನೆಟ್ಟು ಅದು ಮರವಾಗಿ ಬೆಳೆಸಬೇಕು. ಅದನ್ನು ಸಸಿ ನೆಟ್ಟಿದಂಥ ಫೋಟೋವನ್ನು ಸೆಲ್ಫಿ ತಗೊಂಡು ಪುರಸಭೆ ನೀಡಿದಂತಹ ಒಂದು ವಾಟ್ಸಪ್ ನಂಬರ್, ಗೂಗಲ್ ಸ್ಪ್ರೆಡ್ಶೀಟ್ ಮತ್ತು ಸ್ಕ್ಯಾನರ್ ಕೋಡ್ ಮುಖಾಂತರ ಭಾಗವಹಿಸಿ ಫೋಟೋ ಅಪ್ಲೋಡ್ ಮಾಡಬೇಕು. ನಾವು ಬಂದ್ಬಿಟ್ಟು ಒಂದು ವಾರ ಟೈಮ್ ಕೊಟ್ಟಿದ್ದೀವಿ, 12 ತನಕ, ಜೂನ್ 5ರಿಂದ 12 ತನಕ. ಮತ್ತು ಗಿಡಗಳ ಅಭಾವ ಇರೋದ್ರಿಂದ ನಾವು ಒಂದು ವಾರ 12 ತನಕ ಹೋದ ಶುಕ್ರವಾರ ನಾವು ಎರಡನೇ ಬಾರಿ ನಾವು ವಿಸ್ತರಣೆ ಮಾಡಿದ್ದೀವಿ. ಅದರಲ್ಲಿ ಒಂದು 100 ಜನ ಭಾಗವಹಿಸಿ ಅವ್ರ ಮನೆ ಮುಂದೆ ಗಿಡ ನೆಟ್ಟು ಫೋಟೋ ತೆಗೆಸಿ ನಮ್ಗೆ ಕಳಿಸಿದ್ದಾರೆ. ಆ ಒಂದು ಭಾಗವಹಿಸುವವರ ಪಾರದರ್ಶಕತೆಯನ್ನು ನಾವು ವಹಿಸಬೇಕಂದ್ಬಿಟ್ಟು ಮಾಧ್ಯಮ ಸಮ್ಮುಖದಲ್ಲೇ ಇದು ನಡೆಸಬೇಕು. ಆಗ ಮಾತ್ರ ಪಾರದರ್ಶಕವಾಗಿರುತ್ತದೆ ಮತ್ತು ಸಾರ್ವಜನಿಕರು ನಮ್ಮ ಮೇಲೆ ಒಂದು ಭರವಸೆ ಮೂಡುತ್ತೆ, ಹಾಗೂ ಪರಿಸರ ಬಗ್ಗೆ ಕೂಡ ಅವರಿಗೆ ಒಂದು ಅರಿವು ಬರುತ್ತೆ ಎಂಬ ಕಾರಣಕ್ಕಾಗಿ ಅವರಿಗೆ ನಾವು ಮೊದಲ 5 ಜನ ಲಕ್ಕಿ ಡಿಪ್ ಮಾಡುವ ಮೂಲಕ ಅವ್ರಿಗೆ ಕ್ಯಾಶ್ ಪ್ರೈಸ್ ಕೊಡಬೇಕಂದ್ಬಿಟ್ಟು ಮಾನ್ಯ ಶಾಸಕರು, ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಆಡಳಿತಾಧಿಕಾರಿಗಳು ಸಹ ಆದೇಶದ ಮೇರೆಗೆ ನಾವೊಂದು ಈ ವಿನೂತನ ಕಾರ್ಯಕ್ರಮಕ್ಕೆ ಇವತ್ತು ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಲಕ್ಕಿ ಡಿಪ್ ಮುಖಾಂತರ ಒಂದು 5 ಜನವನ್ನು ಆಯ್ಕೆ ಮಾಡಿದ್ದೀವಿ. ಅವರ ಹೆಸರು ಅಂಜನ್ ಜೀವನ್, ಗೀತಾ ಎಸ್, ಕಿರಣ್, ತನುಶ್ರೀ. ಇವರು 4 ಜನಕ್ಕೆ ಕ್ಯಾಶ್ ಪ್ರೈಸ್ ಬರುತ್ತೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸಹ ಭಾಗವಹಿಸಿರ್ತಾರೆ. ಬಟ್ ಅವರು ಒಂದು ಪಾಟ್ ಮುಖಾಂತರ ನೆಡುವ ಮುಖಾಂತರ ಭಾಗವಹಿಸಿರ್ತಾರೆ. ಬಟ್ ಈ ಕಾರ್ಯಕ್ರಮದಲ್ಲಿ ನಮ್ಮ ಮನೆ ಮುಂಭಾಗನೇ ಹಳ್ಳ ತೋಡಿ ಒಂದು ಗಿಡ ನೆಟ್ಬಿಟ್ಟು ಮಾಡಿದ್ರೆ ಮಾತ್ರ ಈಗ ಸ್ಪರ್ಧೆಗೆ ಅರ್ಹರಾಗಿರ್ತಾರೆ. ಆದರೂ ಕೂಡ ನಾವು ಚಿಕ್ಕ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರೋದ್ರಿಂದ ಅವರ ಮನಸ್ಸನ್ನು ನೋಯಿಸಬಾರ್ದು ಮತ್ತು ಅವರಿಗೆ ಪ್ರೋತ್ಸಾಹ ಕೊಡಬೇಕಂತ ವಿಶೇಷ ಕಾಳಜಿಯಿಂದ ಅವರಲ್ಲಿ ಒಬ್ಬರನ್ನು ಸೆಲೆಕ್ಟ್ ಮಾಡಿದ್ದೀವಿ. ಅವರು ಸದ್ವಿಕಾ, ಅವರು ಕೂಡ ಆಯ್ಕೆ ಮಾಡಿದ್ದೀವಿ. ಅವರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮುಖಾಂತರ ಮತ್ತು ಆಡಳಿತಾಧಿಕಾರಿಗಳು ಸಹ ಜೊತೆಗೆ ಅವ್ರಿಗೆ ಕ್ಯಾಶ್ ಪ್ರೈಸ್ ಮತ್ತು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ. ಹಾಗೂ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಲಕ್ಕಿ ಡಿಪ್ಪಲ್ಲಿ ಆಯ್ಕೆ ಆಗಿಲ್ಲ, ಅವರು ಕೂಡ ಈ ಪರಿಸರ ಸಂರಕ್ಷಣೆ ಒಂದು ಆಂದೋಲನದಲ್ಲಿ ಭಾಗವಹಿಸಿರ್ತಿರೋದು ಸರ್ಟಿಫಿಕೇಟ್ ಸಹ ಕೊಡ್ತಾಯಿದ್ದೀವಿ. ಮುಖ್ಯಾಧಿಕಾರಿ ಎಸ್. ಧನ್ಯವಾದಗಳು.